ಮಹಾರಾಣಿ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮಗಳಿಗೆ ಇವತ್ತು ಸುಮಾರು 219 ಕೋಟಿ ರುಗಳ ವಿಜ್ಞಾನ ಕಾಲೇಜು ಮತ್ತೆ ಹಾಸ್ಟೆಲ್ ಕಟ್ಟಡ ಇದಕ್ಕೆ ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಮಹಾರಾಣೀಸ್ ಕಾಲೇಜು ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು. ಇಲ್ಲಿ ಸುಮಾರು 11,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಮಹಾರಾಣೀಸ್ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬದಿಂದ ಬಂದವರು ಮತ್ತು ಹಳ್ಳಿಗಾಡಿನಿಂದ ಬಂದವರು, ಆ ವಿದ್ಯಾರ್ಥಿಗಳೇ ಹೆಚ್ಚು ಜನ ಇಲ್ಲಿ ವಿದ್ಯೆಯನ್ನು ಪಡೀತಕ್ಕಂಥವ್ರು. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಸ್ಥಳಾವಕಾಶ ಇಲ್ಲದಿದ್ರೂ ಕೂಡ ಬಹಳ ಕಷ್ಟದಲ್ಲಿ ಕಟ್ಟಡಗಳ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೆ. ಆಗ ನಾನು ಹೊಸದಾಗಿ ಪ್ರವಾರದಲ್ಲಿ ಕಾಮರ್ಸ್ ಕಾಲೇಜಿನ ಇಲ್ಲಿಂದ ಅಲ್ಲಿಗೆ ಮಾಡಿ ಕಾಮರ್ಸ್ ಕಾಲೇಜಿನ ಇಲ್ಲಿ 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ವಾಣಿಜ್ಯ ಕಾಲೇಜು, ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ಬಹಳ ಹಳೇ ಕಟ್ಟಡ ಇದೆ, ಹಳೆಯ ಕಟ್ಟಡ. ನಾವೆಲ್ಲ ಮೈಸೂರಿನಲ್ಲೇ ಓದಿದ್ದು. ನಾನು ಹೈಸ್ಕೂಲಿಂದ ಲಾ ಮುಗಿಸೋವರೆಗೂ ಮೈಸೂರಿನಲ್ಲೇ ಓದಿದ್ದು, ಮತ್ತೆ ಲಾಯರ್ ಕೆಲಸ ಕೂಡ ಇಲ್ಲೇ ಮಾಡೋದು. ಹಾಗಾಗಿ ಮೈಸೂರಿನ ಸಮಸ್ಯೆಗಳು ಮಹಾರಾಣೀಸ್ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು. ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಕಾಮರ್ಸ್ ಕಾಲೇಜು ಸುಮಾರು 4,000 ವಿದ್ಯಾರ್ಥಿನಿಯರಿದ್ದಾರೆ. 4,000 ವಿದ್ಯಾರ್ಥಿನಿಯರಿದ್ದಾರೆ. 600 ಜನರಿಗೆ ಹಾಸ್ಟೆಲ್ ಇದೆ.
ಈಗ ಅಡಿಗೆ ಆಗ್ತಾ ಇದೀವಲ್ಲ ಸುಮಾರು ಇನ್ನೂ 600 ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆ ಬಂದಿದ್ದೆ, ಈಗ ಸ್ವಲ್ಪ ತಿಂಗಳ ಹಿಂದೆ ನಾನು ಸುಧಾಕರ್ ಎಲ್ಲ ಬಂದಿದ್ದೆ. ನೋಡೋದು ಬಹಳ ಶಿಥಿಲ ಆಗಿತ್ತು. ಮತ್ತೆ ವಿದ್ಯಾರ್ಥಿನಿಯರು ಬಹಳ ಭಯದಿಂದ ವಿದ್ಯಾಭ್ಯಾಸ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಆರ್ಟ್ಸ್, ಅದು ಕಾಮರ್ಸ್, ಇಲ್ಲಿ ಸೈನ್ಸು ಮತ್ತು ಆರ್ಟ್ಸ್ ಸುಮಾರು 1,400 ಸುಮಾರು 1,700 ಜನರಿಗೆ ಅವಕಾಶವನ್ನ ಕಲ್ಪಿಸತಕ್ಕಂಥ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಒಂದು ಮಾತಿದೆ ನಮಗೆ, ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ವಿದ್ಯಾವಂತಿ ಆದರೆ ಒಂದು ಶಾಲೆಯನ್ನು ತೆರೆದಂತೆ. ತಮಿಳು ಸಾಹೇಬ್ ಕೂಡ ಶಿಕ್ಷಣ ಸಚಿವರಾಗಿದ್ದಾರೆ. ಒಬ್ಬ ಹೆಣ್ಣು ಮಗಳು ವಿದ್ಯಾವಂತಿ ಆದರೆ ಒಂದು ಶಾಲೆಯನ್ನ ತೆರೆದಂತೆ. ಅದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ನಿಮಗೆ ಬಸವಣ್ಣವರ ಕಾಲದಲ್ಲೇ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ನಮ್ಮ ಸಮಾಜದಲ್ಲಿ ಶತಮಾನಗಳ ಕಾಲ ಹೆಣ್ಣುಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹೇಗೆ ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು, ಅದೇ ರೀತಿ ಹೆಣ್ಣುಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ರು. ಹಾಗಾಗಿನೇ ಸಮಾಜದಲ್ಲಿ ನಾವು ತಾರತಮ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಪುರುಷರು ಜಾಸ್ತಿ, ಪುರುಷ ವಿದ್ಯಾರ್ಥಿಗಳು ಹೆಚ್ಚು ಕಲಿತಕ್ಕಂಥ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಅನುಪಾತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಉದ್ದೇಶ ಹೆಣ್ಣು ಮಕ್ಕಳು 100ಕ್ಕೆ 100 ಶಿಕ್ಷಣವನ್ನು ಪಡ್ಕೋಬೇಕು. ಅಷ್ಟೇ ಅಲ್ಲ, ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತೆ ಈಗಾಗಲೇ ಸಾಬೀತು ಮಾಡಿದರೆ ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ಹೆಚ್ಚು ರ್ಯಾಂಕ್ಗಳು ಪಡ್ಕೊಳ್ತಕ್ಕಂಥದ್ದು, ಎಷ್ಟು ಮೊದಲನೇ ದರ್ಜೆಯಲ್ಲಿ ಪಾಸ್ ಮಾಡತಕ್ಕಂಥದ್ದು. ಈಗ ನಾವು ರೆಸಿಡೆನ್ಸಿಯಲ್ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ. ರೆಸಿಡೆನ್ಸಿಯಲ್ ಶಾಲೆ, ನಾವು ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿ ಬಂದಿರ್ತಕ್ಕಂಥ ನೀನೇನಾದ್ರು ರ್ಯಾಂಕ್ ತಗೊಂಡಿದ್ದೀನಲ್ಲ ಪುಷ್ಪ, ಓದಿದ್ಯಾ? ಬೆಂಗಳೂರಲ್ಲಿ ಓದ್ತಾ ಇದ್ದೀನಿ, ಎಲ್ಲ ಬೆಂಗಳೂರು ಸೇರ್ಕೊಂಡು ಓದಿದ್ಯಾ? ಯಾಕಂದ್ರೆ ನಿಮ್ಮ ಅಪ್ಪ ಇಂಜಿನಿಯರ್ ಆಗಿದ್ರಲ್ಲ, ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಣ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಅಂತಿಲ್ಲ, 100ಕ್ಕೆ 100 ಇಡೀ ನಮ್ಮ ಸಮಾಜ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ಮಾತ್ರ ತಮ್ಮ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ.
ಇಲ್ಲೇ ಹೋದ್ರೆ ಕಷ್ಟ. ನಿಮಗೆ ಸ್ವಾವಲಂಬನೆ ಬರಬೇಕಾದ್ರೆ ನೀವು ಸ್ವತಂತ್ರವಾಗಿ ಬದುಕತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾದ್ರೆ ನೀವು ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಿಮ್ಮನ್ನ ಹೆಣ್ಮಕ್ಳನ್ನೆಲ್ಲ ಸಬಲರನ್ನು ಮಾಡಬೇಕು ಅಂತೇಳಿ ಈ ಸಾರಿ ನಾವು ಅಧಿಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದು, ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಶಕ್ತಿ ಯೋಜನೆಯ ಮೂಲಕ ಎಲ್ಲ ಹೆಣ್ಮಕ್ಳು ಕೂಡ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ತವರು ಮನೆಗಳಿಗೆ ಹೋಗ್ಬೋದು, ಅವರ ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು. ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಬರ್ತಾ ಇದ್ದೀರಾ? ಎಲ್ಲ ನಿಮಗೆಲ್ಲ ಫ್ರೀಯಾಗಿ ಬಸ್ಸು ಮಾಡ್ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ, ಎಲ್ಲ ಮಹಿಳೆಯರಿಗೆ ಬಸ್ಸು ಫ್ರೀಯಾಗಿ ಮಾಡ್ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ, ಯಾರು ಕೂಡ ₹1 ಕೊಟ್ಟು ಟಿಕೆಟ್ ತಗೋಬಾರದು. ಆ ದುಡ್ಡು ನಿಮ್ಗೆಲ್ಲ ಉಳಿತಾಯ ಆಗ್ಬೇಕು, ಎಲ್ಲ ಹೆಣ್ಮಕ್ಳಿಗೆ ಉಳಿತಾಯ ಆಗ್ಬೇಕು. ಉಳಿತಾಯ ಆದಂತ ದುಡ್ಡಲ್ಲಿ ಬೇರೆ ಬಾಬುಗಳಿಗೆ ಖರ್ಚು ಮಾಡತಕ್ಕಂಥ ಶಕ್ತಿ ಬರಬೇಕು. ಮತ್ತೆ 1 ಕೋಟಿ, ಎಷ್ಟು ಜನ ಗೊತ್ತಾ? ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ಜೂನ್ 11, 2023 ಇಸ್ವಿನಲ್ಲಿ ಜಾರಿಗೆ ತಗೊಂಡ್ಬಂದಿದ್ದೇನೆ. ಇವತ್ತಿನವರಿಗೆ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥವ್ರ ಸಂಖ್ಯೆ 325 ಕೋಟಿ. 325 ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. 325 ಕೋಟಿ. ಆಮೇಲೆ ₹1,22,00,000 ಮಹಿಳೆಯರಿಗೆ, ಮನೆ ಯಜಮಾನಿಗೆ ತಿಂಗಳಿಗೆ ₹2,000, ವರ್ಷಕ್ಕೆ ₹24,000. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಅಸಮಾನತೆ ಹೋಗದೆ ಹೋದ್ರೆ ಸಮಾಜದಲ್ಲಿ ಜಾತಿ ಹೋಗಲ್ಲ, ಅಸಮಾನತೆ ಹೋಗಲ್ಲ, ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ವಿಶೇಷವಾಗಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಪ್ರತಿಯೊಬ್ಬರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು, ಶಕ್ತಿ ಹೆಚ್ಚಾಗಬೇಕು. ಆಗ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಹಿಂದುಳಿದಿರ್ತಕ್ಕಂಥ ಲೋಕಿಯ ಹೇಳ್ತಾ ಇದ್ರು, ಬರೀ ಹಿಂದುಳಿದವರು ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಕ್ಕೆ ಸೇರಿದಂತವರು ಮಹಿಳೆಯರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈ ಹಣೆ ಪಟ್ಟಿ ಇದೆಯಲ್ಲ, ನೀವೆಲ್ಲ ಹಿಂದುಳಿದವರು, ದುರ್ಬಲರು ಅಂತಕ್ಕಂಥದ್ದು ಹೋಗ್ಬೇಕಾದ್ರೆ ನೀವು ಸ್ವತಂತ್ರರಾಗಿ, ವಿದ್ಯಾವಂತರಾಗಿ, ಸ್ವಾಭಿಮಾನಿಗಳಾಗಿ ಬದುಕಿದಾಗ ಮಾತ್ರ ನಿಮಗೆ ಈ ಹಣೆಪಟ್ಟಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಲ್ಲ? ನೀವೆಲ್ಲ PUC ಓದೋರು,
ಮಾಡ್ತಕ್ಕಂಥವ್ರು ನಿಮಗೆಲ್ಲ ಸಮಾಜ ಅರ್ಥ ಆಗ್ಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಅದರಲ್ಲಿ ನಮೂದು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಮಗೇನು ಹಕ್ಕು ಸಿಗ್ತದೆ, ನಮಗೇನು ಜವಾಬ್ದಾರಿ ಸಿಗ್ತದೆ, ಇವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಇಡೀ ಸಂವಿಧಾನದ ಸಾರಾಂಶ ಪೀಠಿಕೆಯಲ್ಲಿ ಅಳವಡಿಸಿದ್ದೀವಿ ನಾವು. ಬಾಬಾ ಸಾಹೇಬ್ ನಾವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥ ಪೀಠಿಗೆ ಗೊತ್ತಾದ್ರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾವಂತರು, ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನ ಓದ್ಕೋಬೇಕು, ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮಾನವರಾಗಿ ಬಾಳತಕ್ಕಂಥದನ್ನ ಕಲ್ತ್ಕೋಬೇಕು. ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದನ್ನ ಕಲ್ತ್ಕೋಬೇಕು. ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದನ್ನ ಕಲ್ತ್ಕೋಬೇಕು. ಮುಂದಿನ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆಗೂ ಕೂಡ ಇದನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಶಿಕ್ಷಣ ಅಂತಂದ್ರೆ ಬರೀ ಓದೋದು ಬರೆಯೋದು ಕಲಿಯೋದಲ್ಲ. ಶಿಕ್ಷಣ ಅಂತಂದ್ರೆ ಸಮಾಜಮುಖಿಯಾಗಿರ್ತಕ್ಕಂಥ ಶಿಕ್ಷಣ ಇರಬೇಕು. ನಾನು ಇಲ್ಲಿರ್ತಕ್ಕಂಥ ಓದೋರು ಕೂಡ ಹೇಳ್ತೀನಿ, ನೀವು ಬರೀ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ಅಷ್ಟೇ ಇರೋದು ಸಾಲದು. ಜೀವನ ಕ್ರಮವನ್ನು ಕೂಡ ಹೇಳ್ಕೊಡು, ಜೀವನದ ತತ್ವಗಳನ್ನು ಕೂಡ ಹೇಳ್ಕೊಡು. ಅದು ಹೇಳಿದಾಗ ಮಾತ್ರ ಸಾಧ್ಯ ಆಗ್ತದೆ. ವೈಚಾರಿಕತೆ ಇಲ್ಲದ ಏನ್ ಪ್ರಯೋಜನ? ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಮಾಡಕ್ ಶುರು ಮಾಡೋದು ಏನ್ ಪ್ರಯೋಜನ? ಶಿಕ್ಷಣ ಪಡ್ಕೊಂಡು ನಾವು ಮೌಢ್ಯಗಳನ್ನು ಆಚರಣೆ ಮಾಡ್ತಾ ಇರ್ತದೆ ಏನ್ ಪ್ರಯೋಜನ? ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ, ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದ್ದಾವೆ, ಆ ಅಗತ್ಯಗಳನ್ನ ಪೂರೈಸತಕ್ಕಂಥ ಕೆಲಸವನ್ನ ಈ ಅವಧಿಯಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ ಈ ಮೈಸೂರು ಯೂನಿವರ್ಸಿಟಿ ಆಗುತ್ತೆ ಇಲ್ಲಿ ಚಂಪಾಜಮ್ಮಣ್ಣಿ ಅವರು ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಚಂಪಾಜಮ್ಮಣ್ಣಿ ಮೈಸೂರಿನ ಮಹಾರಾಣಿಯಾಗಿದ್ರು 1917ನೇ ಇಸ್ವಿ. 1917ನೇ ಇಸ್ವಿಯಲ್ಲಿ ಕಾಲೇಜ್ ಪ್ರಾರಂಭ ಆದದ್ದು. ಈಗಾಗಲೇ 3 ವರ್ಷ ತುಂಬಿ ಮುಂದೆ ಹೋಗಿ 3 ವರ್ಷ ಕಾಲೇಜ್ ಪ್ರಾರಂಭ ಆಯಿತು. ಇದು ಮಹಾರಾಜಾಸ್ ಕಾಲೇಜು, ಯುವರಾಜಸ್ ಕಾಲೇಜ್ ಅವೆಲ್ಲ